ನನ್ನ ಸಿನಿಮಾ ಬಿಡುಗಡೆಗೆ ಒಂದು ಸರ್ಪ್ರೈಸ್ ವಿಡಿಯೋ ಮಾಡಿ ಬೈಟ್ ಮಾಡಿಕೊಟ್ಟ. ಸೊ ಹಂಗಾಗಿ ನಾವು ಇಲ್ಲಿ ಥಿಯೇಟರ್ ವಿಸಿಟಿಗೆ ಬಂದಿದ್ವಿ. ಅಚಾನಕ ಗೊತ್ತಾಯ್ತು ಇಲ್ಲಿ ಪ್ರೇಮ್ ಇದಾನೆ ಅಂತ. ಅವ್ನು ಕೊಟ್ಟಿ ಸರ್ಪ್ರೈಸಿಗೆ ನಾವು ಒಂದು ಸರ್ಪ್ರೈಸ್ ಕೊಡೋಣ ಅಂತ ಬಂದ್ವಿ ಇಲ್ಲಿ. ಇವನ ಹುಟ್ಟುಹಬ್ಬದ ದಿನ ನನ್ನ ಸಿನಿಮಾ ಸಕ್ಸಸ್ಫುಲ್ ಆಗಿದೆ ಅಂದರೆ ಇವನ ಹುಟ್ಟುಹಬ್ಬ ಅಷ್ಟು ಶ್ರೇಷ್ಠವಾಗಿರುತ್ತೆ, ಅಷ್ಟು ಶುಭ ದಿನ. ಇವನ ಹೃದಯ ಅಷ್ಟು ಪ್ಯೂರ್ ಆಗಿ ಲವ್ಲಿ ಆಗಿರೋದ್ರಿಂದ ಮೋಸ್ಟ್ಲಿ ಅಷ್ಟೊಂದು ಒಳ್ಳೆ ವಾತಾವರಣ, ಒಳ್ಳೆ ವೈಬ್ಸ್ ನಿರ್ಮಾಣ ಆಗಿದೆ. ಇವತ್ತು ಈ ಸಿನಿಮಾದ ಟೈಟಲ್ ಲಾಂಚ್ ಆಗ್ತಾ ಇದೆ ಇವನು ಹುಟ್ಟುಹಬ್ಬದ ದಿನ. ಇವನಿಗೆ ಒಳ್ಳೆ ಗೆಲುವು ಸಿಗಲಿ, ದೊಡ್ಡ ಗೆಲುವು ಸಿಗಲಿ. ಯಾಕಂದ್ರೆ ಅದ್ಭುತವಾದಂಥ ನಟ, ಹ್ಯಾಂಡ್ಸಮ್ ಹೀರೋ, ನಮ್ಗಿಂತ ದೊಡ್ಡ ಅಣ್ಣ ಇವ್ನು ನಮಗೆ. ನಮ್ಮಣ್ಣ ಒಂದು 5-6 ವರ್ಷ ದೊಡ್ಡ ನನ್ಗಿಂತ. ಫಸ್ಟ್ ಪ್ರಪಂಚಕ್ಕೆ ಯಾರು ಬಂದಿದ್ದು ಸರ್? ನಾನಾ ಪ್ರೇಮ ಸರ್? ಯಾರು ಸರ್ ಸೀನಿಯರ್ ಹೇಳಿ ಸರ್? ಮೊದಲನೇ ಸಿನಿಮಾ ಅದೇ ಸರ್, ಅದಕ್ಕೆ ಸರ್ ಅಲ್ಲ, ಒಬ್ರಿಗೊಬ್ರು ಪ್ರಾಣ ಕೊಡುವಂತ ಸ್ನೇಹಿತರು ನಮ್ಮ ಚಿತ್ರರಂಗದಲ್ಲಿ ಇದ್ದಾರೆ. ಅದಕ್ಕೆ ಸಾಕ್ಷಿ ಪ್ರೇಮು, ನಮ್ಮ ರಾಕಿಂಗ್ ಸ್ಟಾರ್ ಯಶ್, ರವಿ ಸರ್ ಎಲ್ಲರೂ ಸೇರಿ ಒಟ್ಟಿಗೆ ನಿಂತಿರೋದು ಇದು ಒಂದು ದೊಡ್ಡ ಸಾಕ್ಷಿ. ಇಂಡಸ್ಟ್ರಿನಲ್ಲಿ ಯೂನಿಟಿ ಇಲ್ಲ ಅಂತ ಹೇಳ್ತಾರೆ. ಎಲ್ಲರೂ ಪ್ರತಿಯೊಬ್ಬರಿಗೂ ನಾವು ನಿಲ್ತೀವಿ. ಶ್ರಮ ಆಗುವಂಥ ಮನಸ್ಸುಗಳು ಬೇಕು. ಒಳ್ಳೆ ಸಿನಿಮಾ ಬಗ್ಗೆ ಯಾವಾಗಲೂ ದುಡಿಯುವಂಥ ಒಂದು ವ್ಯಕ್ತಿತ್ವ ಬೇಕು. ಅದು ಪ್ರೇಮಲ್ಲೂ ಇದೆ, ನಮ್ಮಲ್ಲಿದೆ. ಹಾಗಾಗಿನೇ ಒಬ್ರಿಗೊಬ್ರು ನಾವು ನಿಲ್ಲೋದು. ಸ್ನೇಹ ಆಫ್ ಕೋರ್ಸ್ ಇದೆ, ಬಟ್ ಎಲ್ಲರೂ ಒಬ್ರನ್ನೊಬ್ರನ್ನ ಗೌರವಿಸೋದು. ಯಾಕಂತಂದ್ರೆ ನಾವೆಲ್ಲರೂ ಸಿನಿಮಾನ ಪ್ರೀತಿಸ್ತೀವಿ. ಸೊ ಪ್ರೇಮಿ ಒಳ್ಳೇದಾಗ್ಲಿ, ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಆಮೇಲೆ ನನ್ನ ಸಹೋದರಿ ಸಮಾಜ ಅಂತ ಜ್ಯೋತಿ ಅವರಿಗೆ ತುಂಬಾ ಧನ್ಯವಾದಗಳು. ಪಾಪ ಅವ್ರು ಎಲ್ಲದಕ್ಕೂ ಶುಭಾಶಯಕ್ಕೆ ಆಗ್ತಾ ಇರ್ತಾರೆ, ಎಲ್ಲದಕ್ಕೂ ವಿಶ್ ಆಗ್ತಾ ಇರ್ತಾರೆ. ನಾನು ರಿಪ್ಲೈ ಮಾಡೋಕ್ಕಾಗಿರಲ್ಲ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಪುಟಾಣಿ ಅಮೃತ, ತುಂಬಾ ಮುದ್ದಾಗಿದೆಯಾ ನೀನು. ಫೀಮೇಲ್ ಸೂಪರ್ ಸ್ಟಾರ್ಸ್ ಅಲ್ಲಿ 100% ಲೀಡಿಂಗ್ ಅಲ್ಲಿ ಒಂದು ದೊಡ್ಡ ಹೆಸರು ಮಾಡಲಿ ಅಂತ ನಾನು ಭಗವಂತಲ್ಲಿ ಕೇಳ್ಕೊಳ್ತೀನಿ. ಏಕಾಂತ ನಿನಗೂ ಒಳ್ಳೇದಾಗ್ಲಿ. ಕಂದ ಎಲ್ಲಿದೆಮ್ಮ? ಸೂಪರ್ ಸ್ಟಾರ್ ಆಗಿ ನೀನು ಕೂಡ ನಿಮ್ಮ ಅಪ್ಪನಂತೆ ಎಷ್ಟೇ ವಯಸ್ಸಾದ್ರೂ ಹೀಗೆ ಕಾಣತ್ತರ ದೇವರಿಗೆ ಚಾರ್ಮ್ ಕೊಟ್ಟಿರ್ಲಿ ಅಂತ ಆಶಿಸ್ತೀನಿ. ಎಸ್ ಗೆಳೆಯ, ಥ್ಯಾಂಕ್ ಯು ಸೋ ಮಚ್. ಹ್ಯಾಪಿ ಬರ್ತ್ಡೇ ಒನ್ಸ್ ಅಗೇನ್. ಜಡೇಶ್, ನೀನು ಕೂಡ ಆಲ್ ದಿ ಬೆಸ್ಟ್, ಗುಡ್ ಲಕ್, ಒಳ್ಳೇದು ಮಾಡಲಿ. 2 ಕಾರಣಕ್ಕೆ ಇವತ್ತು ಬಹಳಷ್ಟು ಖುಷಿಯಾದಂಥ ವಿಚಾರ. ಒಂದು ನನ್ನ ಬರ್ಡೇ ಅನ್ನೋದು ಬಿಟ್ಟು ಇವತ್ತು ಬರ್ಬೇಕಾದ್ರೆ ವೀರೇಶ್ ಥಿಯೇಟ್ರ್ ಮುಂದೆ ಫುಲ್ ಕಾರ್ಗಳು, ಬೈಕ್ಗಳೆಲ್ಲ ಜಾಮ್ ಪ್ಯಾಕ್ ಆಗಿ ಹೌಸ್ಫುಲ್ ಆಗಿತ್ತು. ಒಂದು 2 ಮಿನಿಟ್ಸ್ ಅಲ್ಲೇ ನಿಲ್ಲಿಸಿದೆ ನಾನು, ನಿಲ್ಸು ಅಂತ. ಆ ಸಂತೋಷ ನಾನು ಕಣ್ಣು ತುಂಬ್ಕೊಬೇಕು ಅಂತ ಹೇಳಿ. ಸೊ ನನ್ನ ಗೆಳೆಯನ ಸಿನಿಮಾ ತುಂಬ ಒಳ್ಳೆ ವಿಮರ್ಶೆ ಬಂದಿದೆ, ತುಂಬ ಒಳ್ಳೆ ಸಕ್ಸಸ್ಫುಲ್ ಆಗಿದೆ. ಇವತ್ತು ಬೆಳಗ್ಗೆ ನನ್ನ ಬರ್ಡೇ ಆ್ಯಕ್ಚುಲಿ ಸ್ವಲ್ಪ ಲೇಟಾಗಿ ಸ್ಟಾರ್ಟ್ ಆಯಿತು. ಕಾರಣ ಏನಂದರೆ ಒಂದು 100-150 ಜನ ತುಂಬ ಬೇಕಾದಂಥ ಅಭಿಮಾನಿಗಳು ಬರಲಿಲ್ಲ. ಈ ನನ್ನ ಮಕ್ಳು ಯಾಕೆ ಬರಲಿಲ್ಲ, ಕೈ ಕೊಟ್ಬಿಟ್ರು ಅನ್ನೋ ಚಿಂತೆಯಲ್ಲಿ ಇರಬೇಕಾದ್ರೆ ಆಮೇಲೆ ಬಂದರು. ಯಾಕ್ರು ಅಂದರೆ, ಇಲ್ಲಣ್ಣ ಅಜಯ್ ಸರ್ದು ಪಿಕ್ಚರ್ ರಿಲೀಸ್ ಆಗಿತ್ತು, ಹೋಗಿ ನೋಡ್ಕೊಂಬಂದ್ವಿ, ಲೇಟ್ ಆಗೋಯ್ತು, ತುಂಬ ಅದ್ಭುತವಾಗಿ ಮಾಡಿದಾರೆ ನನ್ನ ಸಿನಿಮಾ, ಫುಲ್ ಹೌಸ್ಫುಲ್ಲು ಅಂತ ಹೇಳಿದ್ರು. ಪರವಾಗಿಲ್ಲ ಬಿಡ್ರು, ನೀವು ಇನ್ನೂ ಒಂದು ಶೋ ನೋಡ್ಕೊಂಬಂದಿದ್ರು ನಂಗೆ ಖುಷಿ ಆಗಿರೋದು ಅಂತ ಹೇಳಿದೆ. ಸೊ ತುಂಬ ಒಳ್ಳೆ ವಿಮರ್ಶೆ ಬಂದಿದೆ. ಹಾಗಾಗಿ ಬೆಳಗ್ಗೆನೆ ಶಿರಡಿಯಿಂದ ಪಾದುಕೆ ಬಂದಿತ್ತು ಮಲ್ಲೇಶ್ವರಂ ಬಾಬಾ ದೇವಸ್ಥಾನಕ್ಕೆ. ಹೋಗ್ಬಿಟ್ಟು ಒಂದು ಸ್ಪೆಷಲ್ ಅಪ್ಲಿಕೇಶನ್ ಹಾಕಿದ್ದೀನಿ. ನನ್ನ ಗೆಳೆಯನ ಸಿನಿಮಾ ಯುದ್ಧಕಾಂಡದಲ್ಲಿ ನನ್ನ ಗೆಳೆಯ ಪೂಜೆ ಮಾಡಿಸಿ ಫೋನ್ ಮಾಡಿದ್ರು, ಹೇಳಿದ್ರು ದಿಗ್ವಿಜಯ ಸಾಧಿಸ್ಲಿ ಅಂತ ಹೇಳಿ. ಸೊ ಬಾಬಾ ಯಾವತ್ತೂ ನಮ್ಮ ಅಪ್ಲಿಕೇಶನ್ ತಿರಸ್ಕರಿಸಿಲ್ಲ. ಸೊ ಇವತ್ತು ಸಕ್ಸಸ್ಫುಲ್ ಮಾಡೋದ್ರ ಮುಖಾಂತರ ಉತ್ತರವನ್ನು ಕೊಟ್ಟಿದ್ದಾರೆ. ತುಂಬಾ ದೊಡ್ಡ ದಿಗ್ವಿಜಯ ಸಿಗ್ಲಿ ನಿನಗೆ ಇಂಡಸ್ಟ್ರಿನಲ್ಲಿ, ಲೆಜೆಂಡರಿ ಸೂಪರ್ ಸ್ಟಾರ್ ಆಗಬೇಡಿ ಅಂತ ಆಶೆ. ಸೇಮ್ ಟು ಸೇಮ್. ನಾನು ಎಷ್ಟು ದೊಡ್ಡ ಸೂಪರ್ ಸ್ಟಾರ್ ಆಗ್ತೀನಿ ಅದಕ್ಕಿಂತ ಒಂದು ಕೈ ಮೇಲೆ ನೀನಾಗು. ಥ್ಯಾಂಕ್ ಯು ಸೋ ಮಚ್. ಎಲ್ಲ ಸಿನಿಮಾನ ತುಂಬ ಉಸಿರಾಗಿ ಪ್ರೀತಿಸುವಂಥ ಗೆಳೆಯ ಅಜಯ್. ಇವತ್ತು ನಿಮಗೆ ಗೊತ್ತಿರೋ ಹಾಗೆ ಸಾಕಷ್ಟು ಸಾಲ ಮಾಡಿ, ಅಂದರೆ ಖುಷಿಯಾಗುತ್ತೆ. ಸಾಲ ಮಾಡೋದೇನೋ ಶೋಕಿಗೇನೋ ಸಾಲ ಮಾಡಿಲ್ಲ, ಅವನು ಸಿನಿಮಾ ಮಾಡೋದಕ್ಕೋಸ್ಕರ ಸಾಲ ಮಾಡಿದ್ದಾನೆ. ಅದರಿಂದ ನಾವೆಲ್ಲರೂ ಬದುಕ್ತಾ ಇದ್ದೀವಿ. ಸೊ ಅದಕ್ಕೋಸ್ಕರ ಸಾಲ ಮಾಡಿದಾನೆ, ಒಳ್ಳೆ ಸಿನಿಮಾ ಮಾಡಬೇಕು ಅಂತ ಹೇಳಿ. ಡೋಂಟ್ ವರಿ ಅಜಯ್, ನೀನು ಸಾಲ ಆಗಿಲ್ಲ, ಎಲ್ಲ ಒಂದೇ ದಿನದಲ್ಲೇ ಮನ್ನಾ ಆಗಿ ಕಂಟೈನರ್ ಅಲ್ಲಿ ನೀನು ದುಡ್ಡು ತಗೊಂಡು ಹೋಗುವಷ್ಟು ದೊಡ್ಡ ಮೊತ್ತಕ್ಕೆ ಹಿಟ್ ಆಗಲಿ. ನಿಮಗೆ ಹೇಳ್ತಾರಲ್ಲ. ಒಳ್ಳೆದಾಗಿ. ಥ್ಯಾಂಕ್ ಯು ಸೋ ಮಚ್ ನನ್ನ ಬರ್ಡೇ ವಿಶ್ ಮಾಡೋದಕ್ಕೆ ಬಂದಿದ್ದಕ್ಕೆ. ಥ್ಯಾಂಕ್ ಯು, ಲವ್ ಯು. ಎಲ್ರಿಗೂ ಥ್ಯಾಂಕ್ಸ್ ಆ್ಯಂಡ್ ಸಾರಿ. ಈ ವೇದಿಕೆಯಲ್ಲಿ ಏನು ತೊಂದರೆ ಇಲ್ಲ, ನಿನ್ನೆ ವೇದಿಕೆ, ನಮ್ಮ ಸಿನಿಮಾ ಕುಟುಂಬ ಅಷ್ಟೇ ಇದೆಲ್ಲ. ಎಸ್, ಥ್ಯಾಂಕ್ ಯು.